of children is something we will be exploring today. So understanding the needs of children, I'm going to cover in 3 stages. First stage is birth till 7, up to first, second standard children. Second stage is 7 to 14-year-olds. So from about second standard to 7th or 8th standard. And then the third stage from 14 till 21. ಸೊ ನಾವೀಗಾಗಲೇ ಮಾತಾಡಿವಿ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ. ಇಟ್ ಈಸ್ ಬರೇ ನಾವು ಸ್ಕೂಲಿಗೆ ಕಳ್ಸೋದು ಅಥವಾ ಟ್ಯೂಷನ್ ಕಳ್ಸೋದು ಅಥವಾ ಅವ್ರಿಗೆ ಊಟಕ್ಕೆ ಹಾಕೋದು ಅಥವಾ ಎಲ್ಲೋ ವೆಕೇಶನ್ಗೆ ಕರ್ಕೊಂಡು ಹೋಗೋದು ಬರೇ ಅಷ್ಟೇ ಇರುವುದಿಲ್ಲ. ಇಟ್ ಈಸ್ ಎವ್ರಿ ಡೇ ಇಂಟರಾಕ್ಷನ್ ವಿತ್ ದ ಚಿಲ್ಡ್ರನ್. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತೇವೆ ಅದಕ್ಕೆ, ಸಂಪೂರ್ಣ ಅಭಿವೃದ್ಧಿ ಅಂದ್ರೇನು? ಬ್ಯಾಲೆನ್ಸಿಂಗ್ intellectual, emotional and physical growth. That is a challenge. Every activity ನಾನು ಮಾಡಬೇಕಾದ್ರೆ ಮೂರನ್ನು ನಾ ಹೆಂಗ್ ಬ್ಯಾಲೆನ್ಸ್ ಮಾಡ್ತೇನೆ? ಮಕ್ಕಳು ಕಲ್ತಿರಬೇಕು, ಬೆಳೆದಿರಬೇಕು, ಫಿಸಿಕಲಿ ಬೆಳೆದಿರಬೇಕು, ಇಮೋಷನಲಿ ಬ್ಯಾಲೆನ್ಸ್ ಆಗಿರ್ಬೇಕು. ಸೊ ಇದು ಮೂರನ್ನು ಕೂಡಿಸಿ ಒಂದು ಆಕ್ಟಿವಿಟಿ ಒಳಗ ಅಳವಡಿಕೆ ಮಾಡಿಕೊಂಡು practicing it on daily basis is what we will look at. How can we do it? Hang ಮಾಡ್ಲಿಕ್ಕೆ ಸಾಧ್ಯದ ಇದನ್ನ? ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಒಂದಾದ್ರ, ಎರಡನೇದು ಮೈಂಡ್ಫುಲ್ ಕಮ್ಯುನಿಕೇಶನ್. ನಾವು ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ನಮಗೆ ಎಷ್ಟು ನಾನು ಏನ್ ಮಾತಾಡ್ಲಿಕ್ಕತ್ತೀನಿ ಅನ್ನೋದ್ರ ಬಗ್ಗೆ ಲಕ್ಷ್ಯ ಇರ್ತದ. ಹೌ ಐ ಆಮ್ ಟಾಕಿಂಗ್, ವಾಟ್ ವರ್ಡ್ಸ್ ಐ ಆಮ್ ಯೂಸಿಂಗ್, ಅದು ಮಕ್ಕಳ ಮೇಲೆ ಏನ್ ಪರಿಣಾಮ ಬೀರ್ಲಿಕ್ಕತ್ತದ ನಾನು ಮಾತಾಡೋದು, ಇದ್ರ ಬಗ್ಗೆ ನನಗ್ ಲಕ್ಷ್ಯ ಇರ್ತದೇನೋ ಅನ್ನೋದನ್ನ ನಮ್ಗ್ ನಾವೇ ಕೇಳ್ಕೊಬೇಕು. ಕೆಲವೊಂದ್ ಸರ್ತಿ ಇರ್ತದ, ಕೆಲವೊಂದ್ ಸರ್ತಿ ಇರುವುದಿಲ್ಲ. ಮಕ್ಕಳು ನಮಗ್ ಏನೋ ಹೇಳ್ತಿರ್ತಾರ, ನಾವೇನೋ ಅಡ್ವೈಸ್ ಮಾಡ್ಲಿಕ್ಕೆ ಹೋಗ್ಬಿಡ್ತೇವೆ. ಇನ್ಸ್ಟಂಟ್ಲಿ ಜಂಪ್ ಇನ್ ಟು ಅಡ್ವೈಸರಿ ಮೋಡ್. ಯಾಕಂದ್ರ ಐ ಬಿಲೀವ್ ಸಮ್ವೇರ್ ದಟ್ ಐ ನೋ ಬೆಟರ್, ಐ ಹ್ಯಾವ್ ಅಂಡರ್ಸ್ಟುಡ್, ಐ ಆಮ್ ಓಲ್ಡರ್, ಏನೋ ಅಥಾರಿಟಿ ಅದ ಅಂತ ಹೇಳಿ ಒಂದ್ ನಮ್ ವಾಯ್ಸ್ ಒಳಗ್ ಒಂದು ಲೀಡರ್ಶಿಪ್ ಅನ್ನೋಕ್ಕಿಂತನೂ ಕಮಾಂಡಿಂಗ್ ವಾಯ್ಸ್ ಬಂದ್ಬಿಡ್ತದೆ. ಸೊ ಮೈಂಡ್ಫುಲ್ ಕಮ್ಯುನಿಕೇಶನ್, ಸಾವಧಾನವಾಗಿ ನಾನು ಮಕ್ಕಳ ಜೊತೆ ಮಾತಾಡ್ಲಿಕ್ಕತ್ತೇನೇನು ಈಸ್ ಸಮಥಿಂಗ್ ವಿ ಶುಡ್ ಲುಕ್ ಅಟ್. ಅಂಡ್ ಬೀಯಿಂಗ್ ಕೈಂಡ್, ನಮ್ ಹಾರ್ಟ್ ಒಳಗ, ನಮ್ ಮನಸ್ಸೊಳಗ ಕೈಂಡ್ ಅಂಡ್ ರೆಸ್ಪೆಕ್ಟ್ಫುಲ್ ಲ್ಯಾಂಗ್ವೇಜ್ ಬರಬೇಕು. ಅದು ಪ್ರಾಕ್ಟೀಸ್ ಇಂದ ಬರ್ತದ, ಇನ್ನೊಬ್ರಿಗೆ ಕೇಳೋದ್ರಿಂದ ಬರ್ತದ. ನಾನ್ ಮಾತಾಡಿ ಸರಿ ಅದೇನು, ನಿನ್ಗೇನಾದ್ರೆ ಅನಸ್ತೇನೆ ನಾನು ಮಾತಾಡೋದ್ರ ಬಗ್ಗೆ. ಬರೇ ಮಕ್ಕಳ ಜೊತೆಗೆ ಅಷ್ಟೇನೆ ಅಲ್ಲ, ಎನಿಬಡಿ ವಿ ಟಾಕ್ ಟು, ವಿ ಶುಡ್ ಡೆವಲಪ್ ದಟ್ ಮೈಂಡ್ಫುಲ್ ಕಮ್ಯುನಿಕೇಶನ್. ಆಮೇಲೆ ಜನರಲಿ ಬೀಯಿಂಗ್ ಅಲೈನ್ಡ್ ವಿತ್ ನೇಚರ್ ಅಂಡ್ ಪ್ಲೇ. ಅಲೈನ್ಡ್ ವಿತ್ ನೇಚರ್ ಅಂದ್ರ ಬೆಳಗ್ಗೆ ಮಧ್ಯಾಹ್ನ 12ಕ್ಕೆ ಎದ್ದೆ, ರಾತ್ರಿ 2ಕ್ಕೆ ಮಲ್ಕೊಂಡೆ, ಯಾವಾಗ ಬೇಕಾವಾಗ ಊಟ ಮಾಡಿದೆ. ಆಲ್ ದೀಸ್ ವಿಲ್ ಡಿಸ್ರಪ್ಟ್ ನಮ್ದು ಮೈಂಡ್, ಬಾಡಿ ಅಂಡ್ ಇಂಟೆಲೆಕ್ಟ್ ಕಾನ್ಸ್ಟಿಟ್ಯೂಷನ್. BMI ಅಂತಾರ ಅದಕ್ಕ, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಈ ಊಟ ಲೇಟ್ ಆಗಿ ಮಾಡೋದು, ಏನೇನ್ರ ತಿನ್ನೋದು, ಜಂಕ್ ಫುಡ್ ತಿನ್ನೋದು, all that will disturb the holistic development. Holistic development is about mind, body and intellect. ಸೊ ಊಟ ನಾವು ಸರಿ ಮಾಡಿಲ್ಲ ಅಂದ್ರೆ ಬಾಡಿಗೆ ಇಫೆಕ್ಟ್ ಆಗ್ತದ, ಸರಿಯಾಗಿ ಇಂಟರಾಕ್ಷನ್ ಮಾಡಿಲ್ಲ ಅಂದ್ರೆ ಇಮೋಷನ್ಸಿಗೆ ಇಫೆಕ್ಟ್ ಆಗ್ತದ. ಬಾಡಿ ಇಮೋಷನ್ಸ್ ಎರಡು ಬ್ಯಾಲೆನ್ಸ್ ಒಳಗಿಲ್ಲ ಅಂದ್ರೆ ನಾವು ಇಂಟೆಲೆಕ್ಟ್ ಲೆವೆಲ್ಗೆ ಏನ್ ಕೊಟ್ರು ಇಫೆಕ್ಟ್ ಆಗೋದಿಲ್ಲ. ಸೊ ಚಿಲ್ಡ್ರನ್ ಆರ್ ಲಾಸ್ಟ್. ನಾವು ಬಹಳ ನೋಡ್ತೇವೆ ಕ್ಲಾಸಸ್ಗೆಲ್ಲ ಬಂದಾಗ ಮಕ್ಕಳು ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ, ಒಂದ್ ಜಾಗ ಕೂಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ. So we see a lot of misbehavior and indiscipline. ಅದರ ಕಾರಣ ಮಕ್ಕಳಲ್ಲ. somewhere discipline, misbehavior ಇದ್ದಾವಾಗ we must understand they are crying for help. ಮಕ್ಕಳಿಗೆ ಏನ್ ಮಾಡ್ಬೇಕಂತ ತೋರಿಸ್ಲಿಕ್ಕತ್ತಿಲ್ಲ. ಈಗ ಸಣ್ಣ ಕೂಸು ಹುಟ್ಟಿದಾಗ ಹಸಿವಾದ್ರ ಅಳತದ, ಅನ್ಕಂಫರ್ಟಬಲ್ ಆಗಿದ್ರ ಅಳತದ. ಅವಾಗ ಏನೋ ಬಿಕಾಸ್ 100% ಒಬ್ರು ಅಟೆಂಡ್ ಮಾಡ್ತಿರ್ತಾರ ಮಕ್ಳಿಗೆ, ಯಾವಾಗ್ಲೂ ಅವ್ರ ಜೊತೆಗೆ ಇರ್ತಾರ. ಸೊ ನಮ್ಗೆ ಇಮಿಡಿಯೇಟ್ಲಿ ಅರ್ಥ ಆಗ್ತದ ಇದು ಎದಕ್ ಅಳ್ಲಿಕ್ಕತ್ತದ ಅಂತ ಹೇಳಿ. ಆದ್ರೆ ಅದೇ ಮಗು 2 ವರ್ಷದ್ದಾತು, 4 ವರ್ಷದ್ದಾತು, 10 ವರ್ಷದ್ದಾತು ಅಂತಂದ್ರ ಅವ್ರು ಮಾತಾಡೋ ಧಾಟಿ, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಡಿಮಾಂಡ್ಸ್
is also like crying, not for hunger, maybe ಸಣ್ಣ ಕೂಸಿದಾಗ ಹಸಿವಿಗೆ ಡಿಸ್ಕಂಫರ್ಟಿಗೆ ಹತ್ರ ಲೇಟರ್ ಆನ್ ಇಮೋಷನಲ್ ಬ್ಯಾಲೆನ್ಸ್ ಇಲ್ಲ, ಮಾತಾಡಿದ್ ನನಗ್ ಸೇರಿಲ್ಲ, ಅವ್ರು ಮಾತಾಡಿದ್ರೆ ನನಗ ಹೆದರಿಕೆ ಆಗ್ತದ ಆರ್ ಇನ್ಸಲ್ಟ್ ಆಗ್ತದ, ಥಿಂಗ್ಸ್ ಲೈಕ್ ದ್ಯಾಟ್. ಅವ್ರಿಗೆ ಮಾತಾಡ್ಲಿಕ್ಕೆ ಇನ್ನೂ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಸ್ ಅಡಲ್ಟ್ಸ್ ವಿ ಹ್ಯಾವ್ ಟು ಬಿ ಪ್ರೆಸೆಂಟ್. ಮನಿ ಒಳಗ್ ಪೇರೆಂಟ್ಸ್ ಆತು, ಸ್ಕೂಲ್ ಟೀಚರ್ಸ್ ಆತು. ಐ ಆಲ್ವೇಸ್ ರಿಕ್ವೆಸ್ಟ್ ಪೇರೆಂಟ್ಸ್, ಯಾಕಂದ್ರೆ ಸ್ಕೂಲ್ನಾಗ 20-30-40 ಹುಡುಗರು ಇರ್ತಾವ ಕ್ಲಾಸ್ನಾಗ. ಆಮೇಲೆ ಟೀಚರಿಗೆ ಒಂದೊಂದು ಪೀರಿಯಡ್ ಸಿಗ್ತದ, ಫುಲ್ ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ ಟೀಚರ್ಸ್ಗೆ, ಎಷ್ಟೇ ಕೊಡ್ಬೇಕಂತಿದ್ರು ಆಗುದಿಲ್ಲ. ಸೊ ಹಿಂಗಾಗಿ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಬಹಳ ಆಗ್ತದ ಬ್ಯಾಲೆನ್ಸ್ ತರ್ಲಿಕ್ಕೆ. ಇತ್ತೀಚೆಗೆ ನೋಡಿದ್ರ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಕಮ್ಯುನಿಟಿ. ಬರೇ ಒಂದ್ ಸ್ಕೂಲ್ ಕಾಂಪಸ್ ನಾಗ ಹೋಗಿ ನಿಂತ್ಕೊಳ್ರಿ, ರೋಡ್ ಮೇಲೆ ಹೋಗಿ ನಿಂತ್ಕೊಳ್ರಿ, ಜಸ್ಟ್ ಲಿಸನ್ ಟು ಹೌ ಚಿಲ್ಡ್ರನ್ ಟಾಕ್, ಹೌ ಚಿಲ್ಡ್ರನ್ ಇಂಟರಾಕ್ಟ್. It is very disturbing. Why is there no discipline? Why there is no respect? ಅಂತ ಕೇಳಿದಾಗ we are not addressing the needs of the children in each of the stages. First stage ನಾಗ ಏನ್ ನೀಡ್ಸ್ ಅದ ಅದನ್ನ ನಾವು ಅಡ್ರೆಸ್ ಮಾಡೋದಿಲ್ಲ. ಸೆಕೆಂಡ್ ಸ್ಟೇಜ್ ನ ಏನ್ ನೀಡ್ಸ್ ಮಾಡಿಲ್ಲ ಅಂದಾಗ ಥರ್ಡ್ ಸ್ಟೇಜ್ ಆಬ್ವಿಯಸ್ಲಿ ಆಟೋಮ್ಯಾಟಿಕಲಿ ಡಿಸ್ಟರ್ಬ್ ಆಗ್ಬಿಡ್ತದ. ಸೊ ವಾಟ್ ಆರ್ ದೀಸ್ ನೀಡ್ಸ್ ಇನ್ ದ ಫಸ್ಟ್ ಸ್ಟೇಜ್? ಫಸ್ಟ್ ಸ್ಟೇಜ್ ಅಂದ್ರೆ ಫ್ರಮ್ ಬರ್ತ್ ಟಿಲ್ ಅಬೌಟ್ 7 years of age. ಹುಟ್ಟಿದಾಗಿಂದ ಒಂದು 2ನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಏನ್ ಬೇಕು, ನ್ಯಾಚುರಲಿ ಹೌ ದೇ ವಿಲ್, ಹೌ ವಿ ಹೆಲ್ಪ್ ದೆಮ್ ಇನ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಫಸ್ಟ್ ಥಿಂಗ್ ಇಸ್ ರಿದಮ್. ರಿದಮ್ ಅಂದ್ರ ಒಂದು, ಈಗ ನಮ್ಮ ಹಾರ್ಟ್ ಬೀಟ್ಸ್ ಇನ್ ಅ ರಿದಮ್. ಹಾರ್ಟ್ ಬೀಟ್ ನೀವು ಕೇಳಿದ್ರ ಸ್ಟೆಟಸ್ಕೋಪ್ ನ ಇಟ್ಕೊಂಡು ಕೇಳ್ರಿ, ಕ್ಲಿಯರ್ ಆಗಿ ಗೊತ್ತಾಗ್ತದ. ಲಬ್ ಡಬ್ ಲಬ್ ಡಬ್ ಲಬ್ ಡಬ್, ಇದೇ ರೀತಿ ನಾವು ಸಾಯೋವರೆಗೂ ರಿದಮ್ ಒಳಗೇನೆ ಇರ್ತದ. ಅದು ಸ್ವಲ್ಪ ಏಜ್ ಆದಂಗ ಅವ್ರ ಪ್ರಾಬ್ಲಮ್ ಇದ್ದಾಗ BP, blood pressure, because of this beat ಹೆಚ್ಚಿಗೆನರೇ ಆಗ್ತದ, ಕಡಿಮೆನರೇ ಆಗ್ತದ. ಸೊ ಅವರ್ ಲೈಫ್ ಗೆಟ್ಸ್ ಡಿಸ್ಟರ್ಬ್ಡ್. ವೆನ್ ದಿಸ್ rhythm stops, heart rhythm stops, we die. Exactly like this happens when we don't have a rhythm in the family. ಯಾವಾಗಾದ್ರೂ ಹೇಳೋದು, ಯಾವಾಗಾದ್ರೂ ಊಟ ಮಾಡೋದು, ಯಾವಾಗಾದ್ರೂ ಮಲ್ಕೊಳ್ಳೋದು, ಸ್ಕೂಲಿಂದ ಹುಡುಗರು ಬಂದ್ರೆ ಒಂದ್ ಪದ್ಧತಿರ್ ಸಾಯಂಕಾಲ ಇರುವುದಿಲ್ಲ. ಯಾರೋ ಬಂದ್ಬಿಡ್ತಾರ ಮನೆಗೆ, ಏನೇನೋ ಹಬ್ಬ ಬರ್ತಾವ, ಎಲ್ಲೆಲ್ಲೋ ಊರಿಗೆ ಹೋಗೋದ್ ಬರ್ತದ, ಮದ್ವೆ ಮುಂಜಿ ಬರ್ತದ. ಲಾಟ್ ಆಫ್ ದೀಸ್ activities that come and disturb our daily rhythm. ಸೊ ಡೈಲಿ ರಿದಮ್ ಡಿಸ್ಟರ್ಬ್ ಆದವಾಗ ನಾವು ದೊಡ್ಡವರಾದಾಗ ಗೊತ್ತಾಗ್ತದೆ. ಯಾರೋ ಒಂದ್ ಮದ್ವಿ ಕಾರ್ಡ್ ಕೊಟ್ಟು ಹೋಗಿರ್ತಾರ, ನನ್ಗೆ ಗೊತ್ತಿರ್ತದೆ 31ನೇ ತಾರೀಕು ಈ ಮದ್ವಿಗೆ ಹೋಗ್ಬೇಕು, ನಾನು ಅದಕ್ಕೆ ನಾ ರಜಾ ತಗೋಬೇಕು ಅಥವಾ ಲಘು ಬಿಡ್ಬೇಕು. ವಿ ಪ್ಲಾನ್ ಇನ್ ಅವರ್ ಹೆಡ್ ಬಿಕಾಸ್ ವಿ ನೋ. ಬಟ್ ಮಕ್ಳಿಗೆ ಅದು ಗೊತ್ತೇ ಇರುವುದಿಲ್ಲ. ನಾವು ಮಕ್ಳಿಗೆ ಹೇಳಲಿಕ್ಕೂ ಆಗುದಿಲ್ಲ, ನಾವು ಹೇಳಿದ್ರೂ ಅರ್ಥ ಆಗುದಿಲ್ಲ. ಸೊ ಸಮ್ವೇರ್ ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಬ್ಯಾಲೆನ್ಸ್. ಅಟ್ ಲೀಸ್ಟ್ ಮಲ್ಕೊಳ್ಳೋ ಟೈಮ್, ಬೆಳಿಗ್ಗೆ ಏಳೋ ಟೈಮು, ಎದ್ದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಊಟದ ಟೈಮಿಗೆ ಏನೇನ್ ನಾವು ಕೆಲಸ ಮಾಡ್ತೀವಿ, ಏನ್ ಕೆಲಸ ಮಕ್ಳು ಮಾಡ್ತಾರ, ಅವ್ರ ಹೆಂಗ್ ನಮಗ್ ಹೆಲ್ಪ್ ಮಾಡ್ಬೋದು. ಇಫ್ ಪಾಸಿಬಲ್ ಸೆಟ್ ಅಪ್ ದ ಟೈಮ್, ಊಟದ ಟೈಮ್ ಸೆಟ್ ಅಪ್ ಮಾಡ್ಕೊಂಡ್ರ ಇಟ್ ವಿಲ್ ಹೆಲ್ಪ್ ಅ ಲಾಟ್. ಅಟ್ ಲೀಸ್ಟ್ ಬೇಸಿಕ್ ನೀಡ್ಸ್ ಏನವ ನಮಗ, ದೇ ವಿಲ್ ಬಿ ಟೇಕನ್ ಕೇರ್ ಆಫ್. ನಾವು ಎದಕ್ ರಿದಮ್ ಬೇಕು ಅಂತಂದ್ರೆ ಇಟ್ ವಿಲ್ ಕ್ರಿಯೇಟ್ ಸ್ಟೆಬಿಲಿಟಿ. ದೇ ನೋ ಬೆಳಗ್ಗೆ ಎದ್ದ ತಕ್ಷಣ ನಾ ಹಲ್ ತಿಕ್ಕೋಬೇಕು, ಹಲ್ ತಿಕ್ಕೊಂಡ್ಕೊಳ್ಳೆ ಹಾಲು ಕುಡಿಬೇಕು, ಆಮೇಲೆ ಸ್ನಾನ ಮಾಡ್ಬೇಕು, ಆಮೇಲೆ ತಿಂಡಿ ತಿನ್ಬೇಕು, ಆಮೇಲೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ದೇ ನೋ ಇಟ್. ಅವಾಗ ನಾನು ಅದನ್ನ ಮಾಡ್ಲೇನು, ನಾನು ಈಗ ಸ್ನಾನ ಮಾಡ್ಲೇನು, ನಾ ಇಲ್ಲ ಸ್ನಾನ ಮಾಡಿ ಬಂದು ಹಾಲು ಕುಡಿ, ಇವೆಲ್ಲ ಡಿಸ್ಟರ್ಬೆನ್ಸ್ ಬರುವುದೇ ಇಲ್ಲ. ಸಮ್ವೇರ್ ಇಟ್ ಈಸ್ ಅಂಡರ್ಸ್ಟುಡ್ ಬೈ ದ ಹೋಲ್ ಫ್ಯಾಮಿಲಿ. ಇದ್ರಾಗ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮನೆಯೊಳಗೆ ಯಾರು ಇರ್ತಾರೆ ಎಲ್ಲರೂ, ವಿ ಮಸ್ಟ್ ಫಾಲೋ ದ ರಿದಮ್. ಸೊ family coming together, family setting up the rhythm is definitely something that we must take care of to establish the stability in the family. And
ಪ್ರೀತಿ ಮತ್ತು ವಿಶ್ವಾಸ, ಆರೈಕೆ, ಕೇರ್ ಮಸ್ಟ್ ಬಿ ದೇರ್. ಬಹಳಷ್ಟು ನಾವು ಸಿಟ್ಟೊಳಗೆ ಇರ್ತೀವಿ, ಏನೋ ಟೆನ್ಷನ್ ಆಗಿರ್ತೀವಿ. ವಿ ಜಸ್ಟ್ ಸ್ನ್ಯಾಪ್ ಅಟ್ ಚೈಲ್ಡ್, ವಿ ಡು ನಾಟ್ ಲಿಸನ್ ಟು ದ ಚೈಲ್ಡ್ ಕಂಪ್ಲೀಟ್ಲಿ. ಬರೀ ಮಕ್ಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರ ಮನೆಯೊಳಗೆ ಜಗಳಾಡಿದ್ರು ಮಕ್ಳ ಮೇಲೆ ಪರಿಣಾಮ ಬಹಳ ಆಗ್ತದ. ಯಾರ ಕಡೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ, ತಗೋಬೇಕಂತ ಗೊತ್ತಾಗೋದಿಲ್ಲ. So it becomes very difficult when there is a disturbance in the family. That is something we need to also establish. Now, Doddoragevi, we understand that. Good evening, ma'am. Good evening. Please mute and you can tell me later, okay? Yes, ma'am. Thank you. So when there is unconditional love and nurturing, it creates belonging. Unconditional ಅಂದ್ರೆ ಕಂಡೀಷನ್ ಹಾಕಿ ಮಾಡೋದಲ್ಲ. I am here, I will do no matter what. ಅದೊಂಥರ no, under any circumstance my mother is there to help me, my father is there to take care of me ಅನ್ನೋದು ಮಕ್ಕಳ ತಲೆಯೊಳಗೆ ಬರಬೇಕು. ಈಗ ಬಹಳಷ್ಟು ಮಕ್ಕಳಿಗೆ ನಮ್ಮಮ್ಮ ಗೊತ್ತೇ ಆಗೋದಿಲ್ರಿ, ನಮ್ಮಪ್ಪ ಮನ್ಯಾಗ ಇರುವುದಿಲ್ರಿ. That is, it may be need, ನಮ್ ಜಾಬ್ಸ್ ನಮ್ ಕೆಲ್ಸಕ್ಕೆಲ್ಲ ನಾವು ಹೋಗ್ತಿರ್ಬೋದು, ಬಟ್ ಸಮ್ವೇರ್ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಚಿಲ್ಡ್ರನ್. ನಾವು ಅವ್ರನ್ನ ಇಗ್ನೋರ್ ಮಾಡಿ ಆಮೇಲೆ ಅವ್ರು ಬಿಹೇವ್ ಮಾಡ್ಲಿ ನಮಗ ಅಂದ್ರೆ ನಡೆಯುವುದಿಲ್ಲ. ವಿ ಹ್ಯಾವ್ ಟು ಸೆಟ್ ಅಸೈಡ್ ಸಮ್ ಟೈಮ್ ಆರ್ ಅಪಾಯಿಂಟ್ ಎ ಡೆಸಿಗ್ನೇಟೆಡ್ ಕೇರ್ ಟೇಕರ್. ಈಗ ಅಜ್ಜ ಅಜ್ಜಿ ಮನೆಯೊಳಗಿದ್ರ ಸಮ್ವೇರ್ ಯು ಹ್ಯಾವ್ ಟು ಎಂಟ್ರಸ್ಟ್. ಈಗ ಸಮ್ಟೈಮ್ಸ್ ಜಾಯಿಂಟ್ ಫ್ಯಾಮಿಲಿ ಒಳಗ ಅಜ್ಜಿ ಮಾಡೋದು ಅಮ್ಮಗ್ ಸೇರುದಿಲ್ಲ, ಅಮ್ಮ ಮಾಡೋದು ಅಜ್ಜಗ್ ಸೇರುದಿಲ್ಲ. ದೇರ್ ಇಸ್ ಕಾನ್ಫ್ಲಿಕ್ಟ್, ನಮ್ಮೊಳಗ ಕಾನ್ಫ್ಲಿಕ್ಟ್ ಅವ. ವಿ ಕೆನಾಟ್ ಅಡ್ಜಸ್ಟ್ ವಿತ್ ಸಮನ್ ಎಲ್ಸ್. ದೆನ್ ಮಕ್ಕಳು ಡೆಫಿನೆಟ್ಲಿ ಸಫರ್ ಆಗ್ತಾರ. ಸೊ ದೇರ್ ಇಸ್ somewhere love and care will be missing. Third one is imitation, ಅನುಕರಣ. ಮಕ್ಕಳು ನಾವು ಮಾಡಿದಂಗ್ ಮಾಡ್ತಾರ, ನಾವು ಮಾತಾಡಿದಂಗ್ ಮಾತಾಡ್ತಾರ. ವಿ ಸಿ ದಟ್ ಅ ಲಾಟ್. ಸಣ್ಣ ಹುಡುಗರು ಸ್ಕೂಲಿಗೆ ಬರ್ತಾರ, ಶಬ್ದನ ಬೇರೆ ಬೇರೆ ಯೂಸ್ ಮಾಡ್ತಿರ್ತಾರ. ಆದ್ರೆ ಅಪ್ಪ ಅಮ್ಮನೆ ಮಾತಾಡ್ಬೇಕಂತಿಲ್ಲ. ಇಮಿಟೇಷನ್ ಇಸ್ ಫ್ರಮ್ ದ ನೇಬರ್ಸ್. wherever children go, maybe tuition ಹೋಗ್ತಾರ, maybe they have older children as their friends. ಮನೆ ಅಕ್ಕಪಕ್ಕ ಎಲ್ಲ ಆ ತರದ ಲ್ಯಾಂಗ್ವೇಜ್ ಮಾತಾಡ್ತಿರ್ತಾರ. So children learn from imitation. So first stage of child development ಒಳಗ, from 0 to 7, you have to establish as parents rhythm and stability in the family. You must create an environment of love and care. And because children learn by imitation. ಸುಮ್ಮನೆ ನಾನ್ ಟಿವಿ ನೋಡ್ತೀನಿ, ನೀ ಹೋಗಿ ಕೂತ್ಕೋ, ನಿನಗೆ ಎಕ್ಸಾಮ್ ಅದ, ನೀ ಪ್ರಿಪೇರ್ ಮಾಡು, ನನಗೇನು ಎಕ್ಸಾಮ್ ಇಲ್ಲ, ಅದ್ ನಡೆಯುವುದಿಲ್ಲ. ಸೊ ಪೇರೆಂಟ್ಸ್ ವಿಲ್ ಹ್ಯಾವ್ ಟು ಸ್ಯಾಕ್ರಿಫೈಸ್ if they want a holistic child, where child is healthy in the body, healthy in the mind, and healthy in the intellect. That is holistic development. So once we establish ಇದೆಲ್ಲ ಪ್ರಾಪರ್ ಆಗಿದ್ರೆ, when we go to second stage, ಮಕ್ಕಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಒಂದು 8th ಸ್ಟ್ಯಾಂಡರ್ಡ್ ವರ್ಗು, 7 to 14 years of age, ಅವ್ರು ಒಂಥರ ಕಲ್ಪನಾ ಲೋಕ ಒಳಗೆ ಹೋಗ್ತಾರ. That is how they learn. First stage ಒಳಗೆ ಇಮಿಟೇಷನ್ they learn. ನಾವು ಮಾಡಿದ್ದನ್ನ ನೋಡಿ ಅವ್ರು ಮಾಡ್ಕೋತಿರ್ತಾರ. That is how they learn. ನಾವು ಹೇಳೋಕ್ಕಿಂತ ಜಾಸ್ತಿ ಮಾಡ್ತಿರ್ಬೇಕು ನಾವು. ಸೆಕೆಂಡ್ ಸ್ಟೇಜ್ ಒಳಗ we have to encourage their creativity, imagination. ಹಿಂಗಾದ್ರೆ ಹೆಂಗಾಗ್ತದ, ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕಿಂತ ಮುಂಚೆ ಇಮ್ಯಾಜಿನ್ ಮಾಡು. ನೀ ಕತ್ಲಾದ್ಮೇಲೆ ಹೊರಗೆ ಆಟ ಆಡ್ಲಿಕ್ಕೆ ಹೋದ್ರೆ ಏನಾಗಬಹುದು? ಓಕೆ, ನಾಯಲ್ಲಿ ಕೂತಿರ್ಬೋದು, ನೀ ಮುಳ್ಳ ಮೇಲೆ ಕಾಲಿಡ್ಬೋದು, ವಾಟ್ ಎವರ್ ಇಟ್ ಇಸ್. And then let them go. Let them create that imagination. Naturally children will be there. ಏನ್ ಕನಸು ಕಾಣ್ಕೋತ ಕೂತಿಯೇನು ಅಂತ ಹೇಳಿ ಹಿಂಗ ನಾವು ಕಮೆಂಟ್ ಮಾಡ್ತೇವೆ. But that is how it is. ಈ ಸ್ಟೇಜ್ ಒಳಗ ಲಾಟ್ ಆಫ್ ಇಮೋಷನಲ್ ರೋಲರ್ ಕೋಸ್ಟರ್ that is happening. So encouraging imagination is one step that they have to do. Social connection, ಫ್ರೆಂಡ್ಸ್ ಜೊತೆ ಕನೆಕ್ಟ್ ಮಾಡೋದು, ಫ್ರೆಂಡ್ಶಿಪ್ ಬಿಲ್ಡ್ ಮಾಡೋದು, ಫ್ಯಾಮಿಲಿ ನಡು ಫ್ರೆಂಡ್ಶಿಪ್ ಇರೋದು, ರಾದರ್ ದ್ಯಾನ್ ಅವ್ರು ಹಿಂಗ್ ಮಾಡಿದ್ರು, ಅವ್ರ ಬಗ್ಗೆ ಮಾತಾಡಿದೆ, ಇವ್ರ ಬಗ್ಗೆ ಮಾತಾಡಿದೆ, ಆಲ್ ದ್ಯಾಟ್ ರೆಡ್ಯೂಸ್ ಮಾಡಿ ಫ್ಯಾಮಿಲೀಸ್ ಒಳಗ ವಿ ಹ್ಯಾವ್ ಟು
develop that connection between friends, between cousins, ajjaji jotige, relatives jotige. We have to build connection rather than complaining about them, because any relationship olaga positive negative eradu irtava. But it's important for us to teach children that we take what works for us and we leave what does not work for us. ಅದಕ್ಕಾಗಿನೇ ಒಂಥರ ಅಥಾರಿಟಿ ಅಂಡ್ ಗೈಡೆನ್ಸ್ ಬೇಕಾಗ್ತದೆ. ನಾನು ಆಸ್ ಅ ಪೇರೆಂಟ್, ಆಸ್ ಅನ್ ಅಡಲ್ಟ್ ಇನ್ ದ ಚೈಲ್ಡ್ಸ್ ಲೈಫ್ ಕಾನ್ಫಿಡೆಂಟ್ ಆಗಿರ್ಬೇಕಾಗ್ತದೆ. ಒಂಥರ ಅಧಿಕಾರ ವಹಿಸ್ಬೇಕು. ಅಧಿಕಾರ ಅಂದ್ರೆ ಅವ್ರ ಮ್ಯಾಲ್ ದಬ್ಬಾಳಿಕೆಯಿಂದಲ್ಲ, ಆಸ್ ಅ ಕೊಲಾಬರೇಷನ್, ಬಿಕಾಸ್ ಚಿಲ್ಡ್ರನ್ ಆರ್ ಗ್ರೋಯಿಂಗ್ ಅಪ್ ನಾವು. ಸೊ ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕಾಗ್ತದ, ಬೌಂಡ್ರೀಸ್ ಸೆಟ್ ಮಾಡ್ಬೇಕಾಗ್ತದೆ, ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಇಷ್ಟೊಳಗ ನಿನಗ್ ಫ್ರೀಡಮ್ ಅದ, ಇದನ್ನ ದಾಟಿ ನಾವು ಹೋಗೋ ಹಂಗಿಲ್ಲ. ಅಂಡ್ ದಟ್ ಅಪ್ಲೈಸ್ ಟು ಎವ್ರಿಬಡಿ. ಸೊ 7 ಗಂಟೆಗೆ ಮನೆ ಒಳಗೆ ಬರ್ಬೇಕಾದ್ರೆ 7 ಗಂಟೆಗೆ ಮನೆ ಒಳಗೆ ಬರ್ಬೇಕು. ಮೇ ಬಿ ಸ್ಯಾಟರ್ಡೇಸ್ we can play longer. Maybe Sunday go watch a movie. But Monday to Friday school iddaga movie nodo hangilla, TV nodo hangilla. These are the boundaries we create. And it applies for the whole family. Now bare it is not just for makligashte alla. Somewhere we are all part of one joint unit. And everybody has to be cooperating in that. Adults, parents will definitely have a special role. We cannot ignore that part. So that is what imagination encourage ಮಾಡಬೇಕು. ಫ್ರೆಂಡ್ಶಿಪ್ಸ್ ಎಲ್ಲ ಕನೆಕ್ಷನ್ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು, ಅವರಿಗೆ ಗೈಡ್ ಮಾಡಬೇಕು. Those are the needs of children in the second stage of child development. And then children grow up. Now first stage ಸರಿ ಮಾಡಿದ್ರ, first stage where we have created rhythm in the family, love and care is there, and we are worthy of imitation. We practice good actions so children can imitate. ಇದನ್ನ ನಾವು ಸರಿಯಾಗಿ ಮಾಡಿದ್ರ ಸೆಕೆಂಡ್ ಸ್ಟೇಜ್ ಒಳಗೆ ಇಮ್ಯಾಜಿನೇಷನ್ ಡೆವಲಪ್ ಮಾಡಿ, ಸೋಷಿಯಲ್ ಕನೆಕ್ಷನ್ಸ್ ಎನ್ಕರೇಜ್ ಮಾಡಿ, ಒಂಥರ ಅವ್ರಿಗೆ ಗೈಡ್ ಮಾಡಿ, ನಾವ್ ಅಥಾರಿಟಿ, ನಾವ್ ಎಕ್ಸಾಂಪಲ್ ಆಗಿ, ನಾವು ರೋಲ್ ಮಾಡೆಲ್ ಆಗಿ ನಾವ್ ಇದ್ದಿದ್ರ, then adolescent years 14 to 21 children become adults. They are growing up to be adults. ಅವ್ರಿಗೆ ಫ್ರೀಡಮ್ ಕೊಡಬೇಕು. We have prepared them, groundwork ಮಾಡೇವಿ. So now we will give them the freedom with respect. ನಿನಗೆ ಗೊತ್ತದ, ಹೋಗಿ ಎಕ್ಸ್ಪ್ಲೋರ್ ಮಾಡು, ರಿಸ್ಕ್ ತಗೋ. We will talk about it, but ಆಕ್ಷನ್ ನೀ ತಗೋ. ಫೇಲ್ ಆದ್ರೆ ನಾನು ನಿಂಗೆ ಸಪೋರ್ಟ್ ಮಾಡ್ಲಿಕ್ಕೆ ಇರ್ತೀನಿ. ಎಲ್ಲ ನಿನಗ ಪ್ರಾಬ್ಲಮ್ಸ್ ಬಂದ್ರೆ ನಾನು ಹಿಂಗ್ ಬಂದು ಹೆಲ್ಪ್ ಮಾಡ್ತೀನಿ, ಬಟ್ ನೀ ಮುಂದೆ ಹೋಗಿ ಮಾಡು. ಗಿವ್ ದಟ್ ಫ್ರೀಡಮ್. somewhere we lack that. We don't give that freedom. ಸ್ವಲ್ಪ ಕೊಡ್ತೇವೆ, ಹೋಗಿ ಕಾಯಿಪಲ್ಯ ತಗೊಂಬಾ, ಇದು ತಗೊಂಡ್ಬಾ, ಅಷ್ಟಕ್ಕೆ ಫ್ರೀಡಮ್ ಕೊಡ್ತೇವೆ. ಬಟ್ ಟು ಟೇಕ್ 10th ಸ್ಟ್ಯಾಂಡರ್ಡ್ ಹುಡುಗ ಬಂದು ನಾನು ಇದು ಡಾನ್ಸರ್ ಆಗ್ತೀನಿ ಅಂತಂದ್ರೆ ನೋ 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 ನೋ, ದಟ್ ಈಸ್ ನಾಟ್ ಸಮಥಿಂಗ್ ವಿ ವಿಲ್ ಅಲೌ. ಸೊ ನಾವು ಅಲೌ ಮಾಡುದಿಲ್ಲ ಅನ್ನೋಕ್ಕಿಂತನೂ ಲೆಟ್ ಅಸ್ ಎಕ್ಸ್ಪ್ಲೋರ್. ನೋಡೋಣ ಏನೇನ್ ಕರಿಯರ್ ಅವ, ನೀ ಎಷ್ಟು ಚಲೋ ಡಾನ್ಸ್ ಮಾಡ್ತಿ, ಎಲ್ ಡಾನ್ಸ್ ಇನ್ಸ್ಟಿಟ್ಯೂಟ್ ಅವ, ನೀ ಹೆಂಗ್ ಡೆವಲಪ್ ಮಾಡ್ಕೋಬಹುದು ನಿನ್ ಕರಿಯರ್ಗೆ. ನೀ ಡಾನ್ಸರ್ ಆದ್ರ ಇಲ್ಲಿ ಹೋಗಿ ಕರಿಯರ್ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಸೊ ಕನೆಕ್ಟ್ ಮಾಡ್ರಿ, ಎಕ್ಸ್ಪ್ಲೋರ್ ಮಾಡ್ರಿ. ಅಷ್ಟೇ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಮಾಡಿದ್ರೆ ಮಕ್ಕಳು ಬ್ಯಾಡ್ ಬಿಡಪ್ಪ ಡಾನ್ಸ್ ಬೇಡ, ನಾನು ಕಾಲೇಜಿಗೆ ಹೋಗಿ ಬಿಕಾಮ್ ಮುಗಿಸ್ಕೋತೀನಿ ಅಂತ ಅನ್ಬಹುದು. ಇಲ್ಲ ಅಂದ್ರ ದೇ ಮೇ ಬಿಕಮ್ ಗ್ರೇಟ್ ಡಾನ್ಸರ್ಸ್. But don't drop it. Give them that freedom with respect. Allow for self-expression. ಅವ್ರಿಗೆ ಏನೇನ್ abilities ಅವ, allow it. ಈಗ recently I talked with 3 10th standard children. They are all doing photoshopping, animations, exploring ಮಾಡ್ಲಿಕ್ಕತ್ತಾರ. ಬಟ್ ಅಪ್ಪ ಅಮ್ಮ ಕಡೆ ಹೇಳೋ ಹಂಗಿಲ್ಲ, ಟೀಚರ್ಸ್ ಕಡೆ ಹೇಳೋ ಹಂಗಿಲ್ಲ. ಬಿಕಾಸ್ 10th ಸ್ಟ್ಯಾಂಡರ್ಡ್ ಅಭ್ಯಾಸ ಮಾಡ್ಬೇಕು ನೀನು, ಅಭ್ಯಾಸ ಮಾಡ್ಲಿಕ್ಕತ್ತಾರ. ಬಟ್ ದೇ ಆಲ್ಸೋ ಹ್ಯಾವ್ ದಿಸ್ ಹಾಬಿ ಆನ್ ದ ಸೈಡ್. ಬಟ್ ನೀ ಅದನ್ನ ಹಾಬಿ ಮಾಡ್ಬಿಟ್ರೆ ನಿನ್ ಟೈಮ್ ಹೋಗ್ಬಿಡ್ತದ, ಅದಕ್ಕೆ ನೀನ್ ಮಾಡಂಗಿಲ್ಲ. ನೀ 10th ಮಾಡಬೇಕು ಅಂದ್ರೆ 10th ಮಾಡಂಗಿಲ್ಲ ಅವರು, ಅದನ್ನು ನಾವು ಕಲ್ ಹಾಕ್ತಿವಿ. ಸೊ ಸಮ್ವೇರ್ ಅಲೌ ಸೆಲ್ಫ್ ಎಕ್ಸ್ಪ್ರೆಷನ್. ಅವ್ರ ಸ್ವಾಭಾವಿಕವಾಗಿ ಅವ್ರಿಗೆ ಏನು ಒಂದು ಟ್ಯಾಲೆಂಟ್ ಇರುತ್ತಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಕಾನ್ಫಿಡೆನ್ಸ್ ಕೊಡ್ಬೇಕು. ಅಂಡ್ ಥರ್ಡ್ ಒನ್ ಇಸ್ ನಮ್ದು ವಿಸ್ಡಮ್ ಏನಿರ್ತದ, ನಮ್ದು
ಮಾರ್ಗದರ್ಶನ ಏನಿರ್ತದ ನಾವು ಅವನ್ನೆಲ್ಲ ಫೇಸ್ ಮಾಡಿ ಒಂದ್ ಲೆವೆಲ್ಗೆ ಬಂದಿರ್ತೀವಿ. ಸೊ ವಿ ನೀಡ್ ಟು ಶೇರ್ ದ್ಯಾಟ್ ವಿತ್ ದೋಸ್ ಚಿಲ್ಡ್ರನ್. ದಿಸ್ ಇಸ್ ಫ್ರಮ್ 14 to 21 years of age. ನಾವ್ ಅದನ್ನ ಮಾಡಿಲ್ಲ ಅಂದ್ರೆ ಮಕ್ಕಳು ಇಂಡಿಪೆಂಡೆಂಟ್ ನಾವು, ದೇ ಆರ್ ಬಿಗ್, ದೇ ಹ್ಯಾವ್ ದೇರ್ ಓನ್ ಫೋನ್ಸ್, ದೇ ಹ್ಯಾವ್ ದೇರ್ ಓನ್ ಫ್ರೆಂಡ್ ಸರ್ಕಲ್, ದೇ ಡೂ ವಾಟ್ ಎವರ್. ಸೊ ಅದ್ ಆದ್ಮೇಲೆ ನಾವು ಫಸ್ಟ್ ರಿಗ್ರೆಟ್ ಆಗೋ ಬದ್ಲಿ ಡೆವಲಪ್ಮೆಂಟ್ ಒಳಗ್ನ ವಿ ನೀಡ್ ಟು understand the needs of these children and create those environment for them, because repair is very difficult, undoing is not easy. And ಏನೋ ಒಂದು ಕೆಟ್ಟದೇನೋ ಆದ್ರ ಈ ಒಂದು ಹಗ್ಗದೊಳಗ ಕಟ್ಟಾತಂದ್ರ ನಾವು ಕೂಡಿಸ್ಲಿಕ್ಕೆ ಬರ್ತದ, ಬಟ್ ಗಂಟ್ ಯಾವಾಗ್ಲೂ ಇರ್ತದ. ಯು ಫೀಲ್ ದಟ್ ನಾಟ್ in the rope, though we have joined it. And that is difficult to forget for children. That leads to suffering, depression later. So if parents agi now understand madkondo, somewhere we allow them the freedom to be, first stage to play, second stage to be that loving authority in the child's life and encourage their emotional balance. In third stage, give them the freedom, but you remain as a strong support. When we address these needs, children will definitely be very aligned with how they are supposed to be. And that is the beauty of being a parent, of having a very nice family where everyone is growing, not just the children, even we are growing with the children. That is all I have to say. If you have any questions, please ask.